ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಆದಿ ಮತ್ತು ಭಾಗ್ಯ ಇಬ್ಬರು ಸೇರಿ ಅವಾರ್ಡ್ ತೆಗೆದುಕೊಳ್ತಾರೆ. ಈ ಸಂದರ್ಭದಲ್ಲಿ ಭಾಗ್ಯ ಎಲ್ಲರೂ ಒಂದೇ ಕುಟುಂಬದಂತೆ ಕೆಲಸ ಮಾಡಿದರೆ ಯಶಸ್ಸು ಸಿಗುತ್ತದೆ ಎಂದು ಹೇಳ್ತಾಳೆ. ಅಲ್ಲದೆ ಕಾರ್ಮಿಕ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸ್ಕಾಲರ್ಶಿಪ್ ಕೂಡ ಘೋಷಿಸ್ತಾರೆ. ಈ ಕಡೆ ಮನೆಗೆ ಬಂದ ನಂತರ ಆದಿ ತಾನು ಈ ಮಟ್ಟಕ್ಕೆ ಬೆಳೆಯಲು ಮೀನಾಕ್ಷಿ ಅತ್ತೆಯೇ ಕಾರಣ ಎಂದು ಅವರ ಆಶೀರ್ವಾದ ಪಡೆಯಲು ಹೋಗ್ತಾನೆ. ತನ್ನಲ್ಲಿರುವ ಒಳ್ಳೆಯ ಗುಣಗಳಿಗೆ ಅವರೇ ಸ್ಫೂರ್ತಿ ಎಂದು ಹೇಳುತ್ತಾ ತನಗೆ ಬಂದ ಅವಾರ್ಡನ್ನು ಅವರಿಗೆ ಅರ್ಪಿಸಲು ಮುಂದಾಗ್ತಾನೆ. ಈ ಕಡೆ ಕತ್ತಲ ಕೋಣೆಯಲ್ಲಿ ವಿಚಿತ್ರವಾಗಿ ಕುಳಿತಿದ್ದ ಮೀನಾಕ್ಷಿ ಆದಿ ಕೊಟ್ಟ ಅವಾರ್ಡನ್ನು ಕಿತ್ತೆಸೆಯುತ್ತಾರೆ. ನನಗೆ ಸಿಟ್ಟು ಬರುವ ಮುನ್ನ ಇಲ್ಲಿಂದ ಹೊರಟು ಹೋಗು ಎಂದು ಆದಿಯನ್ನು ಗದರಿಸ್ತಾರೆ. ಇದರಿಂದ ಆದಿ ಮತ್ತು ಭಾಗ್ಯ ಇಬ್ಬರು ಬೆಚ್ಚಿ ಬೀಳ್ತಾರೆ. ಈ ಮೀನಾಕ್ಷಿಯ ಈ ವರ್ತನೆಗೆ ಕಾರಣವೇನು ಎಂದು ಭಾಗ್ಯ ಕೇಳಿದಾಗ ಆದಿ ಅವರ ಮನಸ್ಸಿನ ಗಾಯಕ್ಕೆ ಮದ್ದಿಲ್ಲ, ಅದು ಯಾವತ್ತೂ ಬದಲಾಗುವುದಿಲ್ಲ ಎಂದು ನಿಗೂಢವಾಗಿ ಉತ್ತರಿಸ್ತಾನೆ. ಮೀನಾಕ್ಷಿಯ ಭೂತಕಾಲದಲ್ಲಿ ಯಾವುದೇ ದೊಡ್ಡ ರಹಸ್ಯ ಅಡಗಿದೆ ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. ಈ ಕಡೆ ಭಾಗ್ಯ ಅತ್ತೆ ಮಾವ ಮಕ್ಕಳಿಗಾಗಿ ದುಡಿಯಬೇಕು ಎಂಬ ಭಾಗ್ಯದ ನಿರ್ಧಾರಕ್ಕೆ ಕಾಮತ್ ಅವರು ಬೆಂಬಲ ನೀಡ್ತಾರೆ ಮತ್ತು ಒಂದು ಹೊಸ ಕೆಲಸದ ಜಾಗವನ್ನು ಸೂಚಿಸ್ತಾರೆ. ಮುಂದಿನ ಸಂಚಿಕೆಗಳಲ್ಲಿ ಮೀನಾಕ್ಷಿ ಈ ರಹಸ್ಯ ಏನು ಎಂಬುದು ಬಯಲಾಗುವ ಸಾಧ್ಯತೆ ಇದೆ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಏನೇನು ಬದಲಾವಣೆ ಆಗುತ್ತೆ, ಹಾಗೆ ಸೀರಿಯಲಲ್ಲಿ ಇನ್ನೇನೇನು ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಈ ಕಡೆ ಮೀನಾಕ್ಷಿಯವರ ರಹಸ್ಯ ಏನು ಅನ್ನೋದು ಭಾಗ್ಯ ಕಂಡುಹಿಡಿತಾಳ. ಹಾಗೆ ಮೀನಾಕ್ಷಿ ಈ ರೀತಿ ಯಾಕೆ ಮಾಡ್ತಾರೆ ಅನ್ನೋದು ಮುಂದಿನ ಸಂಚಿಕೆಗಳಲ್ಲಿ ಭಾಗ್ಯ ತಿಳಿದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಹಾಗೆ ಇನ್ನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.